ಸನ್ಮಾನ್ಯ ಅಧ್ಯಕ್ಷರೇ, ತಾವು ನಡ್ಕೊಂಡಂತ ರೀತಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದೀರಾ. ಇವತ್ತು ನಮ್ಮ ಮೇಲೆ ನೀವು ಗದಾಪ್ರಹಾರ ಮಾಡಿರುವಂತದ್ದು ಸರಿಯಲ್ಲ. ಒಬ್ಬ ಮಂತ್ರಿ ಬಂದು ಅಂಗಲಾಗ್ತಾ ಇದ್ದಾನೆ, ನನ್ನ ಅಡಿ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮ್ಮನೆ ಆರಾಮ್ಸೆ ಗೊಂಬೆ ತರ ಕೂತ್ಬಿಟ್ರೆ ಅದಕ್ಕೆ ಸೀಟ್ ಗೌರವ ಬೇಕಲ್ಲ. ನಿಮ್ಗೆ ನಮ್ಮ ಶಾಸಕರನ್ನ ಹೊರಗಡೆ ಇಟ್ಟು ನೀವು ಸದನ ನಡೆಸಕ್ಕೆ ಸರಿ ಇಲ್ಲ. ಇದು ಮಾಡ್ತಾ ಇರೋದು ಭಾವಿಸುತ್ತೇನೆ. ದ್ರೋಹ ಬಗೆತಾ ಇದ್ದೀರಾ. 2025 ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ಯಾರು ನಿಲ್ಲಿಸಿದ್ರು? ಬಿಡಿ ಬಿಡಿ ಹೋಗ್ಲಿಕ್ಕೆ ಬಿಡಿ, ಅಡ್ಡಿಪಡಿಸಬೇಡಿ ಅವರಿಗೆ, ಅಡ್ಡಿಪಡಿಸಬೇಡಿ, ಮೇಲೆ ಬನ್ನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಸುಮ್ಮನೆ ಎಷ್ಟೋ ಜನ ಬೇಡಪ್ಪ, ಯಾಕೆ ಒಬ್ರು ಸಾಕಲ್ಲ, ಒಬ್ರು ಸಾಕಪ್ಪ, ಯಾಕೆ ಅದೆಲ್ಲ ಒಬ್ರು ಇಬ್ಬರು ಅಷ್ಟೇ. ಕಾರ್ಯದರ್ಶಿ ವರದೊಪ್ಪಿಸಿದ್ರ? ಆಯ್ತು, ವರದೊಪ್ಪಿಸಿದ್ರ? ಶಾಸನ ರಚನೆ ಮುಖ್ಯಮಂತ್ರಿಗಳ ಪರವಾಗಿ ಅಧ್ಯಕ್ಷರೇ, 2025ನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ವಿಧೇಯಕ ಮಂಡಿಸುವುದು. ತಮ್ಮ ಅನುಮತಿ ಮೇರೆಗೆ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಮುಖ್ಯ ಪರವಾಗಿ ಪರ್ಯಾಲೋಚನೆ 2025ನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮುಖ್ಯ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ತಿದ್ದುಪಡಿ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2025 ನಾವು ತಿದ್ದುಪಡಿಯನ್ನು ತರ್ತಾ ಇದ್ದೇವೆ. ಈ ತಿದ್ದುಪಡಿಯ ಮೂಲಕ ಬೆಂಗಳೂರು ಅರಮನೆ ಅಧಿನಿಯಮ 1996 ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿಯ ಭಾಗದಲ್ಲಿ 15 ಎಕರೆ 17.5 ಗುಂಟೆಗಳ ವ್ಯಾಪ್ತಿಯಷ್ಟನ್ನು ಮೂಲಸೌಕರ್ಯ ಯೋಜನೆಗೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿತ್ತು. ಅದರಲ್ಲಿ 1217 ಚದರ ಮೀಟರ್ ಗಳಷ್ಟು ಮಾತ್ರ ವಾಸ್ತವವಾಗಿ ಬಳಸಲಾಗಿರುವುದರಿಂದ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಯ ನಿಯಮ 1961 14B ಪ್ರಕರಣದಡಿಯಲ್ಲಿ ಯಾವುದೇ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳು ಬೆಂಗಳೂರು ಅರಮನೆ ಅಧಿನಿಯಮ ಅನುಸಾರ ಸರ್ಕಾರದಲ್ಲಿ ನೀಡವಾಗಿರುವ ಭೂಮಿ ಅನ್ವಯಿಸುವುದಿಲ್ಲ. ಹಾಗೂ ಈ ಸಂದರ್ಭದಲ್ಲಿ ನಾನು ಬೆಂಗಳೂರು ಅರಮನೆ ಭೂ ಬಳಕೆ ನಿಯಂತ್ರಣ ಅಧಿನಿಯಮ 2025 ಜಾರಿಗೆ ತಂದಿರುವಂತಹ ಈ ಸಂದರ್ಭದಲ್ಲಿ ಪುಟ 1-11 ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ಅಧಿನಿಯಮದಲ್ಲಿ ಕೆಲವೊಂದು ನ್ಯೂನತೆಗಳಿದ್ದು ಎರರ್ಸ್ ಇನ್ ಲಾ ಸರಿಪಡಿಸಬೇಕಾಗಿರುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ನಡ್ಕೊಂಡಂತ ರೀತಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದೀರಾ. ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಮಾಡಿದ್ದೀರಾ ನೀವು ಕೂಡ. ಆದ್ರೆ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ನಮ್ದೇನು ಇದರಲ್ಲಿ ಪರ್ಸನಲ್ ಇಲ್ಲ, ನಮ್ ಪಾರ್ಟಿಯವರು ಇಲ್ಲ, ಇದರಲ್ಲಿ ಇರೋರೆಲ್ಲ ಕಾಂಗ್ರೆಸ್ ಅವರೇ, ಅನಿ ತಿಂದವರು ಕಾಂಗ್ರೆಸ್ ಅವರು ಮಾಡಿಸ್ಕೊಂಡು ಎಲ್ಲರೂ ಕಾಂಗ್ರೆಸ್ ಅವರೇ.
ಅವ್ರನ್ನ ನೀವು ಕ್ರಮ ಅವ್ರ ಮೇಲೆ ಮಾಡ್ಬೇಕಾಯ್ತು ಎಲ್ಲ ಅದು ಬಿಟ್ಬಿಟ್ಟು ಇವತ್ತು ನಮ್ಮ ಮೇಲೆ ನೀವು ಗದಾಪ್ರಹಾರ ಮಾಡಿರುವಂತದ್ದು ಸರಿಯಲ್ಲ. ನಿಜ ಸರಿ ಯಾಕೆ ಮಾಡಿದ್ರಿ? ಅವ್ರು ಮಾಡಿರೋದು ನೀವ್ ಯಾಕೆ ಸ್ಟೇಟ್ಮೆಂಟ್ಗೆ ಅವಕಾಶ ಕೊಟ್ರಿ? ಅವ್ರಿಗೆ ಒಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಮಾಡಕ್ ಅವಕಾಶ ಕೊಟ್ಟು ನೀವೇ ಇದೆಲ್ಲ ಮಾಡಿರೋದು. ನೀವೇ ಇದಕ್ಕೆ ನೇರ ಕಾರಣ ಆಗ್ತೀರಾ. ನೀವು ಅವಕಾಶ ಕೊಟ್ರಿ, ನೀವು ಅವ್ರಿಗೆ ಯಾವ ನಿಯಮದಲ್ಲಿ ಅವಕಾಶ ಕೊಟ್ರಿ? ನೀವು ಅವ್ರಿಗೆ ಯಾವ ನಿಯಮ ಹೇಳಿ? ಯಾವ 0 ಅವರ್ ಅಲ್ಲಿ ಕೊಟ್ರ? ಕಾಲಿಂಗ್ ಅಟೆನ್ಷನ್ ಅಲ್ಲಿ ಕೊಟ್ರ? ಸದನದಲ್ಲಿ ಯಾವ್ದ್ರಲ್ಲಿ ಕೊಟ್ಟಿದ್ದೀರಾ? ಒಬ್ಬ ಮಂತ್ರಿ ಬಂದು ಅಂಗಲಾಗ್ತಾ ಇದ್ದಾನೆ, ನನ್ನ ಅಡಿ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮ್ಮನೆ ಆರಾಮ್ಸೆ ಗೊಂಬೆ ತರ ಕೂತ್ಬಿಟ್ರೆ ಅದಕ್ಕೆ ಸೀಟ್ ಗೌರವ ಬೇಕಲ್ಲ ನಿಮ್ಗೆ? ಇದು ಸದನದ ಗೌರವ ಪ್ರಶ್ನೆ. ನಾವು ನ್ಯಾಯ ಕೇಳ್ತಾ ಇದ್ದೀರಿ. ನಾವು ನ್ಯಾಯ ಕೇಳ್ತಾ ಇರೋದು. ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರು, ತಿಂದಿರೋರು ಹನಿ ತಿಂದಿರೋರು ಅವ್ರ ಬಗ್ಗೆ ನೀವು ಸದನದಿಂದ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು. ಇಲ್ಲ ಈಗ ವಿಧೇಯಕ ಖಂಡವಾಗಿ ಮತ್ತೆ ಹಾಕುತ್ತೇನೆ. 2 ರಿಂದ 4 ಖಂಡಗಳು ವಿಧೇಯಕದ ಅಧ್ಯಕ್ಷರೇ, ನೀವು ಈ ತರ ಸದನ ನಡೆಸಿದ್ರೆ ನಮ್ಮ ಶಾಸಕರನ್ನ ಹೊರಗಡೆ ಇಟ್ಟು ನೀವು ಸದನ ನಡೆಸಕ್ಕೆ ಸರಿ ಇಲ್ಲ. ಭಾವಿಸುತ್ತೇನೆ. ದ್ರೋಹ ಬಗೆತಾ ಇದ್ದೀರಾ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆತಾ ಇದ್ದೀರಾ ನೀವು. 2 ರಿಂದ 4 ಅಧ್ಯಕ್ಷರೇ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆತಾ ಇದ್ದೀರಾ. ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ಅಂಗೀಕಾರ ಮಂಡಿಸುವುದು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬೆಂಗಳೂರು ಅರಮನೆ ಭೂಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಈಗ ಒಂದು ವಿಶೇಷ ಪ್ರಕಟಣೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 112 ಮೇರೆಗೆ ಈ ಕೆಳಕಂಡ ವಿಧೇಯಕವನ್ನು ದಿನಾಂಕ 23/2025 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ. 1. ಕರ್ನಾಟಕ ವೃತ್ತಿಗಳ ಕಸಬುಗಳ ಆಜೀವಿಕೆಗಳ ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಲೋಕ ಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಕಾರ್ಯಗಳು ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2024. ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ 2025. ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಭೂ ಬಳಕೆ ನಿಷೇಧ ತಿದ್ದುಪಡಿ 2025. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ 2025. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಥ ತಿದ್ದುಪಡಿ ವಿಧೇಯಕ 2025. ಅರ್ಜಿಗೆ ಒಪ್ಪಿಸುವುದು ಸನ್ಮಾನ್ಯ ಶ್ರೀ ಎಸ್ ಸುಮೇಶ್ ಕುಮಾರ್ ಈ ಕೆಲ ಅರ್ಜಿಗಳನ್ನು ಒಪ್ಪಿಸಿರುತ್ತಾರೆ. ಎಸ್ ಸುರೇಶ್ ಕುಮಾರ್ ಮಾನ್ಯ ಸದಸ್ಯರ ಮುಂದೆ ಇರುವಂತಹ ಅರ್ಜಿಗಳನ್ನು ಒಪ್ಪಿಸಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಪರವಾಗಿ ವಿಧೇಯಕ ಮಂಡಿಸುವುದು.